ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಆಯಿಲ್ನ ಹಾಕಬೇಕು, ಹಾಗೆ ವಾರದಲ್ಲಿ ಎಷ್ಟು ಸರಿ ಆಯಿಲ್ನ ಹಾಕಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ನೋಡ್ಕೊಬರೋಣ. ಮೊದಲನೇದಾಗಿ ನಾನಿಲ್ಲಿ ಮಕ್ಕಳಿಗೆ ನಾರ್ಮಲ್ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡೋದು. ಇನ್ ಕೇಸ್ ಮಕ್ಕಳು ಹೇರ್ ತುಂಬ ಅನ್ಹೆಲ್ದಿ ಏನಾದ್ರು ನಿಮಗೆ ಫೀಲ್ ಆಯಿತು ಅಂತ ಅನ್ನೋ ಹಾಗಿದ್ರೆ ಜಾಸ್ತಿ ಏನು ಪ್ರಾಡಕ್ಟು ಏನನ್ನು ಯೂಸ್ ಮಾಡಬೇಡಿ. ಪ್ಲೇನ್ ಕೋಕೋನಟ್ ಆಯಿಲ್ಗೆ ಕರಿ ಲೀವ್ಸ್ ಕರಿಬೇವನ್ನ ಹಾಕಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಹಾಕೋದ್ರಿಂದ ಕೂಡ ತುಂಬ ಸ್ಟ್ರಾಂಗಾಗಿ ಬೆಳೆಯುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗೆ ನೀವು ಆಯಿಲ್ ಹಚ್ಚೋದ್ರ ಮೇಲೂ ಇದು ಡಿಪೆಂಡ್ ಆಗುತ್ತೆ. ಯಾಕಂದರೆ ತುಂಬ ಜನ ನಾನು ನೋಡಿದ್ದೀನಿ, ಬರೀ ನತ್ತಿಗೆ ಹಚ್ಚಿ ಕುಟ್ತಾ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ರೂಟ್ಗೆ ಹೋಗಬೇಕು. ಆಯಿಲ್ ಏನಿರುತ್ತೆ ಅದು ರೂಟ್ಗೆ ಹೋದರೆ ಮಾತ್ರ ಹೇರ್ಸು ತುಂಬ ಹೆಲ್ದಿಯಾಗಿ ಇರುತ್ತೆ. ಹಾಗೆ ಮಕ್ಕಳಿಗೆ ಎಣ್ಣೆ ಹಾಕೋದು ಅವರು ಎಂಜಾಯ್ ಮಾಡಬೇಕು. ಯಪ್ಪ ಈ ಕೂರಿಸ್ಕೊತಾರಲ್ಲಪ್ಪ, ಉಜ್ತಾರಲ್ಲಪ್ಪ ಅಂತ ಅಂದ್ಕೋಬಾರ್ದು. ಓಕೆ, ಅವರೂ ಕೂಡ ಎಂಜಾಯ್ ಮಾಡಬೇಕು. ಲಕ್ಕಿಲಿ ನನ್ನ ಇಬ್ಬರು ಮಕ್ಕಳು ಕೂಡ ನನ್ನ ಆಯಿಲಿಂಗ್ ಟೈಮ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೀವೇ ಈ ವಿಡಿಯೋದಲ್ಲಿ ನೋಡ್ತೀರಾ. ನಾನಿಲ್ಲಿ ಹಚ್ತಾ ಇರೋದು ಆಲ್ರೆಡಿ 1.5 ಇಯರ್ 2 ಇಯರ್ಸಿಂದನೇ ನಾನು ನಾರ್ಮಲಾಗಿ ಹುಟ್ಟಿದಾಗಿಂದನೇ ಕೋಕೋನಟ್ ಆಯಿಲ್ನ ಹಾಕ್ತೀನಿ. 1.5 ಇಯರ್ ಆದಮೇಲೆ ನಾನು ವಾರಕ್ಕೆ 3 ಸಲ ಕೊಬ್ಬರಿ ಎಣ್ಣೆನ ಹಾಕ್ತೀನಿ. ಆಲ್ಟರ್ನೇಟ್ ಡೇಸ್ ನಾನು ಸ್ನಾನನ ಕೂಡ ಮಾಡಿಸ್ತೀನಿ. ಆ ಥರ ಮಾಡ್ಬೋದಾ ಅಂತಂದರೆ 3 ದಿನ ಆಯಿಲಲ್ಲಿ ಇರ್ತಾರೆ ಅಂದರೆ ಇನ್ನು 3 ದಿನದಲ್ಲಿ ಬೇಕಾದ್ರೆ 1 ದಿನ ಸ್ಕಿಪ್ ಮಾಡ್ಕೊಳ್ಳಿ, 2 ದಿನನಾದರೂ ತಲೆ ಸ್ನಾನ ಮಕ್ಕಳಿಗೆ ಮಾಡಲೇಬೇಕು. ಯಾಕೆ ಅಂದರೆ ಅಟ್ಲೀಸ್ಟ್ 3 ಡೇಸ್ ತಲೆಯಲ್ಲಿ ಆಯಿಲ್ ಇರಬೇಕು. ಹರಳೆಣ್ಣೆಗೆ ಮಕ್ಕಳೇನಾದ್ರು ಅಡ್ಜಸ್ಟ್ ಆಗಿತ್ತು ಅಂತ ಅಂದರೆ ಫಸ್ಟು ಸ್ವಲ್ಪ ನತ್ತಿಗೆ ಮಾತ್ರ ಬಿಟ್ಟು ನೋಡಿ. ಅಡ್ಜಸ್ಟ್ ಆಗಿದ್ದಾರೆ ಅನ್ನೋ ಹಾಗಿದ್ರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಿ. ಇನ್ ಕೇಸ್ ಅಡ್ಜಸ್ಟ್ ಆಗಲ್ಲ ಅಂತ ಅಂದರೆ ಇಟ್ಸ್ ಓಕೆ. ಅದನ್ನು ಕೂಡ ನೀವು ಸಮ್ಮರ್ ಟೈಮಲ್ಲಿ ರೂಢಿ ಮಾಡ್ಕೋಬೇಕು ಮಕ್ಕಳಲ್ಲಿ. ಯಾಕೆ ಅಂದರೆ ಕೆಲವ್ರಿಗೆ ಹರಳೆಣ್ಣೆ ಅಡ್ಜಸ್ಟ್ ಆಗಲ್ಲ, ಇನ್ನು ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಹರಳೆಣ್ಣೆ ಮೈಗೆ ಹಚ್ಚಿದ್ರು ಏನೂ ಆಗ್ತಿರಲಿಲ್ಲ, ತಲೆಗೆ ಹಚ್ಚಿದ್ರು ಏನೂ ಆಗ್ತಿರಲಿಲ್ಲ. ಬಟ್ ನನ್ನ ಮಗಳ ವಿಚಾರಕ್ಕೆ ಬರೋ ಹಾಗಿದ್ರೆ ಅವಳಿಗೆ ಈವನ್ ಟುಡೇ ಅವಳಿಗೆ ಹರಳೆಣ್ಣೆ ಆಗಲ್ಲ. ಸೊ ಈ ಸಮ್ಮರಲ್ಲಿ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ. ಒಂದು ವಾರಕ್ಕೆ 1 ಸಲ ಹಾಕೋದು ಆ ಥರ ರೂಢಿ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಮಾತ್ರ ವಾರಕ್ಕೆ 1 ಸಲ ಅಥವಾ ವಾರಕ್ಕೆ 2 ಸಲ ಹಚ್ತಾ ಇರ್ತೀನಿ. ಅದು ಸಮ್ಮರಲ್ಲಿ ರೂಢಿ ಮಾಡಬೇಕು ಹರಳೆಣ್ಣೆನ. ಇನ್ನು ಬೇರೆ ವಿಂಟರು ಅಥವಾ ರೈನಿಯಲ್ಲಿ ಮಾಡಿಬಿಟ್ರೆ ಆರೋಗ್ಯ ಏರುಪೇರಾಗ್ಬಿಡುತ್ತೆ. ಈ ಥರ ನಂಗೆ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನ್ನ ಮಗಳ ವಿಚಾರದಲ್ಲಿ. ನನ್ನ ಮಗನಿಗೆ ಆ ಥರ ಏನು ಅಲರ್ಜಿ ಏನು ಇರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವನ ಥರನೇ ಇವಳು ಅಂತ ಅಂದ್ಬಿಟ್ಟು ನಾನು ಹಚ್ಬಿಡ್ತಿದ್ದೆ. ಜ್ವರ ಬರ್ತಾಯಿತ್ತು, ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಯಿತು. ಯಾರು ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಎಣ್ಣೆ ಹಚ್ಕೊಂಡ್ರೆ ಇಲ್ಲಪ್ಪ ಜ್ವರ ಬರುತ್ತೆ ಅಂತ ಅನ್ಕೋತಿದ್ದೆ. ಬಟ್ ಇವಾಗ ನನ್ನ ಮಗಳು ವಿಷಯಕ್ಕೆ ಬರೋ ಹಾಗಿದ್ರೆ ಹಂಗೆ ಅನ್ನಿಸ್ತು. ಬಟ್ ಏನು ಅಂತಂದರೆ ಅವನಿಗಿನ್ನ ನನ್ನ ಮಗಳಿಗೂ ಏರ್ಸ್ ತುಂಬ ತಿನ್ನಿದೆ. ಸೊ ಆಯಿಲ್ನ ಅವಳು ಕೂಡ ಹಚ್ಚಿಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾಳೆ. ಹಾಗೆ ಮಕ್ಕಳಿಗೆ ಆಯಿಲಿಂಗ್ ಟೈಮಲ್ಲಿ ಅವ್ರಿಗೆ ಏನಾದ್ರು ಒಂದು ಕೆಲಸ ಕೊಟ್ಟು ಬ್ಯುಸಿ ಮಾಡಬೇಕು. ಬ್ಯುಸಿ ಮಾಡಿದಾದ್ಮೇಲೆ ನಾವು ಆಯಿಲ್ನ ಹಚ್ಚೋಕ್ಕೆ ಶುರು ಮಾಡಬೇಕು. ಸೊ ಅವರು ಕೈ ಮುಟ್ಕೊಳ್ಳೋದು ಅಥವಾ ಎಲ್ಲರೂ ಬಳಿಯೋದು ಅದೇನು ಮಾಡಲ್ಲ ಆ ಥರ ಟೈಮಲ್ಲಿ. ಸೊ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿಲಿಂಗ್ ಟೈಮು. ಸೊ ನಾವು ಏನು ಮಾಡಿರ್ತೀವಿ ಅದನ್ನೇ ಅವಳು ಕೂಡ ನಾವೇನಾದ್ರು ಸುಮ್ಮನೆ ಕೂತಿದ್ದಾಗ ಖಾಲಿ ಬಾಟಲ್ನ ತಂದುಬಿಟ್ಟು ಆಯಿಲ್ ಮಾಡ್ತೀನಿ ಅಂತಿರ್ತಾಳೆ. ಸೊ ಆ ಟೈಮ್ನ ನಾನು ಕೂಡ ಕೆಲವೊಂದು ಸರಿ ಇಷ್ಟಪಡ್ತೀನಿ. ಸೊ ಅದೆಲ್ಲ ಆದಮೇಲೆ ಅವಳಿಗೆ ಆಯಿಲ್ ಮಾಡ್ಬೇಕಾದ್ರೆ ಅವನು ಓದ್ತಾ ಇರ್ತಾನೆ. ಆಲ್ಮೋಸ್ಟ್ ನಾನು ಆಯಿಲ್ ಹಚ್ಚೋದೆ ಒಂದು 6:30-7 ಗಂಟೆ ಹಂಗೆ ಹಚ್ತೀನಿ. ಈವ್ನಿಂಗ್ ಟೈಮು ಹೋಲ್ ನೈಟ್ ಬಿಡ್ತೀನಿ ಕೋಕೋನಟ್ ಆಯಿಲ್ನ. ಇನ್ ಕೇಸ್ ಹರಳೆಣ್ಣೆ ಏನಾದ್ರು ಹಚ್ಚೋ ಹಂಗಿದ್ರೆ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಒಂದು 7-8 ಗಂಟೆಗೆ ಹಚ್ಬಿಟ್ಟು ಬಿಟ್ಬಿಡ್ತೀನಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಥರ ಮಾಡಲ್ಲ. ಸ್ಕೂಲಿಂದ ಬಂದ ತಕ್ಷಣವೇ ಒಂದು 2-3 ಗಂಟೆಗೆ ಹಚ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡ್ತೀನಿ. ಸೊ ನೋಡಿ, ಇಷ್ಟ ಆಯಿತು ಇವತ್ತಿನ ಒಂದು ಪುಟ್ಟದಾದಂತಹ ವ್ಲಾಗು. ಮಕ್ಕಳಿಗೆ ಯಾವ್ಯಾವ ಟೈಮಲ್ಲಿ ಆಯಿಲ್ ಹಚ್ಚಬೇಕು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಹರಳೆಣ್ಣೆ ಯಾವಾಗ ಅಪ್ಲೈ ಮಾಡ್ತೀರಾ ಆವಾಗೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡಿ. ಕೊಬ್ಬರಿ ಎಣ್ಣೆ ಬೆಚ್ಚಗೆ ಮಾಡಲೇಬೇಕು ಅನ್ನೋ ಹಾಗೇನಿಲ್ಲ. ಇನ್ ಕೇಸ್ ಕೂದಲೇನಾದ್ರು ಅನ್ಹೆಲ್ದಿ ಫೀಲ್ ಆಯಿತು ಅನ್ನೋ ಹಾಗಿದ್ರೆ ಮಾತ್ರ ಕರಿ ಲೀವ್ಸ್ನ ಆ್ಯಡ್ ಮಾಡಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.